ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ನೀವು ಅಧ್ಯಯನದಿಂದ ದೇವರಿಗೆ ಹತ್ತಿರವಾಗಬೇಕು, ದೇವರ ವಾಕ್ಯವನ್ನು ತಿಳ್ಕೊಳ್ಬೇಕು, ಪ್ರಾರ್ಥನೆಯನ್ನು ಕಲಿತ್ಕೊಳ್ಬೇಕು, ದೇವರ ವಾಕ್ಯವನ್ನು ಕಲಿತ್ಕೊಳ್ಬೇಕು, ಪ್ರಕಟಣೆಯನ್ನು ಹೊಂದಿಕೊಳ್ಬೇಕು, ರೂಪಾಂತರವನ್ನು ಪಡ್ಕೊಳ್ಬೇಕು. ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿರುವರು ಎಂಬುದಾಗಿ ದಾನಿಯೇಲ್ 11 ಪ್ರಕಾರವಾಗಿ ನೀವು ದೇವರನ್ನು ಅರಿತು ದೃಢಚಿತ್ತರಾಗಿದ್ದು ಕೃತಾರ್ಥರಾಗಿರಬೇಕು ಎಂಬುದು ಈ ಒಂದು ಕಾರ್ಯಕ್ರಮದ ಅಥವಾ ಅಧ್ಯಯನದ ಉದ್ದೇಶ. ಸರಿ, ಈಗ 44ನೇ ಕೀರ್ತನೆಯನ್ನು ನಾವು ಈಗ ಅಧ್ಯಯನ ಮಾಡಿಕೊಳ್ಳಲಿಕ್ಕೆ ಇದ್ದೇವೆ. ಮತ್ತು 44ನೇ ಕೀರ್ತನೆಯಲ್ಲಿ ಇರುವಂಥ ಒಂದು ಸಂಗತಿ ಭಾಳ ಬೇರೆ ಬೇರೆ ಗ್ರಂಥಕರ್ತರು ಇದನ್ನು ಬರೆಯುವಾಗ ನಮಗೆ ಕೆಲವು ಸಾರಿ ಊಟ ಮಾಡುವಾಗ ಪಾಟ್ ಡಿನ್ನರ್ ಅಂತ ಹೇಳಿಬಿಟ್ಟು ಒಂದು ಮಾಡ್ತಾರೆ. ಅಂದರೆ ಎಲ್ಲರೂ ಕೂಡ ಅಡುಗೆ ಮಾಡಿಕೊಂಡು ಬರಬೇಕು. ಕಬ್ಬನ್ ಪಾರ್ಕ್ನಲ್ಲಿ ಒಂದು ಸಾರಿ ಚಾಪೆ ಮೇಲೆ ತಂದಂಥ ಕೆಲವು ಸಂಗತಿಗಳನ್ನು, ತಿಂಡಿಗಳನ್ನು, ಊಟ ವಸ್ತುಗಳನ್ನು ಚಾಪೆ ಮೇಲೆ ಇಟ್ಬಿಡ್ತಿದ್ರು. ಯಾರು ಬೇಕಾದರೂ ಬಂದು ಅದನ್ನು ತೆಗೆದುಕೊಳ್ಬಹುದು. ಒಂದು ಗುಂಪಾಗಿ, ಸಮೂಹವಾಗಿ, ಆ ರೀತಿಯಾಗಿ ಇರುವಂಥ ಒಂದು ಅಭ್ಯಾಸ. ಆದ ಕಾರಣ ಕೀರ್ತನೆಗಳನ್ನು ನೋಡುವಾಗ ಬೇರೆ ಪುಸ್ತಕಗಳನ್ನು ನೋಡಿದರೆ ಯೋಹಾನಷ್ಟೇ ಬರೆದಿದ್ದು, ಏಷಾಯನಷ್ಟೇ ಬರೆದಿದ್ದು, ಲೂಕನಷ್ಟೇ ಬರೆದಿದ್ದು, ಎರೆಮೀಯನಷ್ಟೇ ಬರೆದಿದ್ದು. ಆದರೆ ಕೀರ್ತನೆಗಳಂತ ನೋಡುವಾಗ ಅದರಲ್ಲಿ 75 ಕೀರ್ತನೆಗಳನ್ನು ದಾವೀದನು ಬರೆದಂಥದ್ದನ್ನು ನಾವು ನೋಡ್ತೇವೆ. ಅದಾದ ನಂತರ 12 ಕೀರ್ತನೆಗಳನ್ನು ಆಸಾಫನು ಬರೆದಂಥದ್ದನ್ನು ನೋಡ್ತೇವೆ. ಕೋರಾಹಿಯರು ಒಂದು 10 ಕೀರ್ತನೆಗಳನ್ನು ಬರೆದದ್ದನ್ನು ನೋಡ್ತೇವೆ. ಸೊಲೊಮೋನನು 2 ಕೀರ್ತನೆಗಳನ್ನು ಬರೆದದ್ದು ನೋಡ್ತೇವೆ. ಮತ್ತು ಹೇಮಾನನು, ಮೋಶೆ, ಈತಾನನು ಇವರೆಲ್ಲರೂ ಕೂಡ ಒಂದೊಂದು ಕೀರ್ತನೆಗಳನ್ನು ಬರೆದಿರುವಂಥದ್ದನ್ನು ನೋಡ್ತೇವೆ. 50 ಕೀರ್ತನೆಗಳನ್ನು ಯಾರು ಬರೆದರೋ ಗೊತ್ತಿಲ್ಲ. ಯಾವ ರೀತಿಯಾಗಿ ಕೆಲವು ಊಟ ನಾವು ತರಿಸಿಕೊಳ್ಳುವಾಗ, ಪ್ಯಾಕ್ ಮಾಡಿಕೊಳ್ಳುವಾಗ ಯಾರು ಅಡುಗೆ ಮಾಡಿದ್ರಂತ ನಮಗೆ ಗೊತ್ತಿಲ್ಲ. ಆದರೂ ಚೆನ್ನಾಗಿರ್ತದೆ. ಇಂಥ ಕಡೆ ಊಟ ಬಹಳ ರುಚಿಯಾಗಿರ್ತದೆ, ಎಣ್ಣೆ ಜಾಸ್ತಿ ಇರಲ್ಲ, ಹಾಗೆಲ್ಲ ಮಾತಾಡ್ತೀವಲ್ಲ. ಆ ರೀತಿಯಾಗಿ ಕೀರ್ತನೆಗಳಲ್ಲಿ ಇದು ಬೇರೆ ಬೇರೆಯವರು ಬರೆದಂಥ ಕೀರ್ತನೆಗಳನ್ನು ನಾವು ಒಂದೊಂದಾಗಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಬನ್ನಿರಿ. 44ನೇ ಕೀರ್ತನೆ. 44ನೇ ಕೀರ್ತನೆ ಇದನ್ನು ಕೋರಾಹಿಯರ ಒಂದು ಕೀರ್ತನೆಯಾಗಿರ್ತದೆ. ಮತ್ತು ಈ ಕೀರ್ತನೆ 79ನೇ ಕೀರ್ತನೆಗೆ ಹೋಲುವಂಥದ್ದಾಗಿದೆ. ಅಲ್ಲಿ ಶಿರೋನಾಮದಲ್ಲಿ ಆ ಟೈಟಲ್ ಪೇಜ್ನಲ್ಲಿ ಅದನ್ನು ಕೊಟ್ಟಿದ್ದಾರೆ. ಸರಿ, 79ನೇ ಕೀರ್ತನೆ ನೋಡಿಕೊಳ್ಳೋಣ ಏನಂತಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಈ 44ನೇ ಕೀರ್ತನೆ ಮೇಲೆ ಈ 79ನೇ ಕೀರ್ತನೆಯನ್ನು ಬರೆದಿದ್ದಾರೆ. ಇಲ್ಲಿ ಬರೆದಂಥ 44ನೇ ಕೀರ್ತನೆಯನ್ನು ಬರೆದಂಥವರು ಕೋರಾಹಿಯರು, ಆದರೆ 79ನೇ ಕೀರ್ತನೆಯನ್ನು ಬರೆದಂಥವರು ಆಸಾಫನು. ಆದರೂ ಇದಕ್ಕೂ ಸಂಬಂಧ ಇದ್ದ ಹಾಗೆಯೇ ಕಾಣ್ತದೆ. ಒಟ್ಟು ಇವೆಲ್ಲಕ್ಕೂ ಮೂಲ ಗ್ರಂಥಕರ್ತನು, ಮುಖ್ಯ ಗ್ರಂಥಕರ್ತನು, ಅದೃಶ್ಯ ಗ್ರಂಥಕರ್ತನು, ಆತ್ಮೀಕ ಗ್ರಂಥಕರ್ತನು, ದೈವಿಕ ಗ್ರಂಥಕರ್ತನು ದೇವರು ತಾನೇ, ದೇವರಾತ್ಮನ. ಸರಿ, ಒಂದೊಂದಾಗಿ ನೋಡಿಕೊಳ್ಳೋಣ ಬನ್ನಿರಿ. 44ನೇ ಕೀರ್ತನೆ, ಸಾಮ್ 44
ಮೊದಲನೇ ವಚನ, ದೇವರೇ, ಪೂರ್ವಕಾಲದಲ್ಲಿ ನಮ್ಮ ಪಿತೃಗಳ ದಿನದಲ್ಲಿ ನೀನು ನಡೆಸಿದ ಮಹತ್ ಕಾರ್ಯಗಳ ವಿಷಯವನ್ನು ಕೇಳಿದ್ದೇವೆ. ಕೆಲವು ಸಾರಿ ಏನಾಗ್ತದೆ, ಈ ಸೆಕೆಂಡ್ ಜನ್ರೇಷನ್ ಮುಂದಿನ ತಲೆಮಾರುಗಳು ಬಂದಾಗ ಏನಾಗ್ತದೆ, ಅವರು ಬರೀ ಕೇಳಿದ್ದೇವೆ. ಆದರೆ ಮೊದಲನೇ ತಲೆಮಾರುಗಳು ಅವ್ರ ವಿಷಯವಾಗಿ ನೋಡುವಾಗ ನಾವು ನೋಡಿದ್ದೇವೆ ಅಥವಾ ಅನುಭವಿಸಿದ್ದೇವೆ ಎಂಬುದಾಗಿರ್ತದೆ. ಅದೇ ರೀತಿಯಾಗಿ ಈ ಕೋರಾಹಿಯರು ನೋಡುವಾಗ ನಮ್ಮ ಪಿತೃಗಳ ದಿನದಲ್ಲಿ ನೀನು ಏನೋ ಅದ್ಭುತ ಮಾಡಿದ್ದೆ ಅಂತ ನಾವು ಕೇಳಿದ್ವಿ ಅಂತ. ಇದೇ ಮಾತನ್ನು ಗಿದ್ಯೋನನ್ನು ಕೂಡ 6ನೇ ಅಧ್ಯಾಯ ನ್ಯಾಯಸ್ಥಾಪಕರು 13ನೇ ವಚನದಲ್ಲಿ ಹೇಳ್ತಾನೆ. ಅದೇನೆಂದರೆ ಆತನು ಅದ್ಭುತಗಳು, ದೇವರು ನಿಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಹೇಳುವಾಗ, ದೇವರು ನಮ್ಮ ಸಂಗಡ ಇದ್ದರೆ ಯಾಕೆ ಈ ಅದ್ಭುತಗಳು ಆಗ್ತಾ ಇಲ್ಲ ಎಂಬ ಪ್ರಶ್ನೆಯನ್ನು ಗಿದ್ಯೋನು ಹೇಳ್ತಾನೆ. ಅದು ನನಗೆ ಭಾಳ ಇಷ್ಟ. ಸರಿ, ನಿನ್ನ ಹಸ್ತವೇ ಈ ದೇಶದಲ್ಲಿದ್ದ ಜನಾಂಗಗಳನ್ನು ಹೊರಡಿಸಿ ನೀನು ಈ ರಾಷ್ಟ್ರಗಳನ್ನು ತೆಗೆದುಬಿಟ್ಟು ನಮ್ಮವರನ್ನು ಹಬ್ಬಿಸಿದಿ. ನಮ್ಮ ಪಿತೃಗಳಿಗೆ ಕತ್ತಿಯೇ ಈ ದೇಶವನ್ನು ಸ್ವಾಧೀನ ಮಾಡಿಕೊಡಲಿಲ್ಲ. ಇನ್ನೊಂದು ಸಾರಿ ಓದ್ತೀನಿ, 3ನೇ ವಚನ. ನಮ್ಮ ಪಿತೃಗಳಿಗೆ ಕತ್ತಿಯೇ ಈ ದೇಶವನ್ನು ಸ್ವಾಧೀನ ಮಾಡಿಕೊಡಲಿಲ್ಲ. ಅಂದರೆ ಅರ್ಥ, ತಮ್ಮ ಆಯುಧಗಳು, ಯುದ್ಧ ಉಪಕರಣಗಳು ತಕ್ಕೊಂಡು ಯುದ್ಧ ಮಾಡಲಿಕ್ಕೆ ಹೋದರೂ ಅದರಿಂದ ಈ ದೇಶ ಅವರಿಗೆ ಸಿಕ್ಕಲಿಲ್ಲ. ಹಾಗಾದರೆ ಹೇಗೆ ಸಿಕ್ತು ಅದನ್ನು ಹೇಳ್ತಿದ್ದಾನೆ ರೀ. 3ನೇ ವಚನ, 44ನೇ ಅಧ್ಯಾಯ ಕೀರ್ತನೆ 3ನೇ ವಚನ 2ನೇ ಭಾಗದಲ್ಲಿ, ಅವರ ಭುಜಬಲವೇ ಅವರಿಗೆ ಜಯ ಕೊಡಲಿಲ್ಲ. ಇನ್ನೊಂದು ಸ್ಟ್ರಾಂಗ್ ಆಗಿ ಇನ್ನು ದೃಢಪಡಿಸ್ತಾ ಇದ್ದಾನೆ. ಅವ್ರ ಕತ್ತಿ ಅಲ್ಲ, ಅವರ ಭುಜಬಲ ಅಲ್ಲ. ಹಾಗಾದರೆ ಹೇಗಂತೆ? ನಿನ್ನ ಭುಜಬಲ, ನಿನ್ನ ಹಸ್ತ, ನಿನ್ನ ಪ್ರಸನ್ನತೆ ಇವೇ ಅವರಿಗೆ ಜಯವನ್ನು ಉಂಟು ಮಾಡಿದವು. ಇಸ್ರಾಯೇಲರಿಗೆ ಜಯ ಸಿಕ್ಕಿದ್ದಕ್ಕೆ 4 ಕಾರಣಗಳು ಇಲ್ಲಿ ಕೊಡಲಾಗಿದೆ. ಭಾಳ ಇದೆ, ಆದರೆ ಇಲ್ಲಿ ಈ ವಾಕ್ಯದ ಪ್ರಕಾರವಾಗಿ 3ನೇ ವಚನದ ಪ್ರಕಾರವಾಗಿ 4 ವಿಧಾನಗಳು, 4 ಕಾರಣಗಳು, 4 ಸೀಕ್ರೆಟ್ಸ್ ಆಫ್ ವಿಕ್ಟ್ರಿ, ಸೀಕ್ರೆಟ್ಸ್ ಆಫ್ ಪೊಸೆಷನ್. ಏನಂತ? ಮೊದಲನೇದು ದೇವರ ಭುಜಬಲ, 2ನೇದು ದೇವರ ಹಸ್ತ, 3ನೇದು ದೇವರ ಪ್ರಸನ್ನತೆ, 4ನೇದು ನಿನ್ನ ಒಲುಮೆ. ರೈಟ್ ಹ್ಯಾಂಡ್ ಆಫ್ ಗಾಡ್, ಆರ್ಮ್ ಆಫ್ ಗಾಡ್, ಲೈಟ್ ಆಫ್ ಗಾಡ್ ಮತ್ತು ಫೇವರ್ ಆಫ್ ಗಾಡ್. ದೇವರ ಮುಖ ಪ್ರಸನ್ನತೆ, ದೇವರ ಮೆಚ್ಚುಗೆ. ವಾವ್! ಅದರಿಂದ ನಮಗೆ 4 ಸೀಕ್ರೆಟ್ಸ್ ಆಫ್ ವಿಕ್ಟ್ರಿ ಅಂತ ನಾನು ಬರ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ. ಯಾಕಂದರೆ ಮರ್ತು ಹೋಗೋ ಚಾನ್ಸಸ್ ಇದೆ. ಅದ ಕಾರಣ ಕೆಲವು ಸಾರಿ ನನ್ನ ಪರಾಕ್ರಮದಿಂದ, ನನ್ನ ಶಕ್ತಿಯಿಂದ, ನನ್ನ ಬಲದಿಂದ, ನನ್ನ ಭುಜಬಲದಿಂದ, ನನ್ನ ಖಡ್ಗದಿಂದ, ನನ್ನ ಸಾಮರ್ಥ್ಯದಿಂದ, ನನ್ನ ಯುಕ್ತಿಯಿಂದ, ನನ್ನ ಯೋಚನೆಯಿಂದ, ನನ್ನ ಮಾತಿನಿಂದ, ನನ್ನ ಶೈಲಿಯಿಂದ ಎಂಬುದಾಗಿ ನಾವು ಅನೇಕ ಬಾರಿ ಅನೇಕ ಸಂಗತಿಗಳನ್ನು ಮಾಡಿ ನಾವೇ ಕೊಚ್ಚಿಕೊಳ್ಳಲು ಸಾಧ್ಯ. ಒಂದು ವಾಕ್ಯ ನೆನಪಿಗೆ ಬರ್ತಿದೆ, ಕೊರಿಂಥದಲ್ಲಿ ಇರುವಂಥ ಒಂದು ವಾಕ್ಯ ಏನಿದೆ ಅಂತ ನೋಡ್ಕೊಳ್ಳೋಣ ಬನ್ನಿರಿ. ಯಾಕಂತ ಹೇಳಿದ್ರೆ ಅನೇಕ ಸಾರಿ ನಾವು ಕೊಚ್ಚಿಕೊಳ್ಳುವಾಗ ಈ ವಾಕ್ಯ ನನಗೆ ನೆನಪಿಗೆ ಬರುವಂಥದ್ದು ಸಹಜ. ಅದೇನೆಂದರೆ, ಕೊರಿಂಥ 1ನೇ ಅಧ್ಯಾಯ 31ನೇ ವಚನದಲ್ಲಿ, ಹೆಚ್ಚಳ ಪಡುವವನು ಅಥವಾ ಹೆಚ್ಚಳ ಪಡುವವಳು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ ಎಂಬ ವೇದೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು. ದೇವರಲ್ಲಿ ಹೋಗಬೇಕು. ಹೌದು, ನಾವು ಎಂಥ ನಮ್ಮ ಅನುಭವ ಏನೇ ಇದ್ದರೂ ದೇವರು ಆ ರೀತಿಯಾಗಿ ನಮ್ಮ ಜೀವಮಾನವೆಲ್ಲ ನಾವು ಬದುಕಬೇಕ್ರಿ. ಬರೇ ಸಂಡೇ ಅಷ್ಟೇ, ಭಾನುವಾರ ಅಷ್ಟೇ, ರಿವೈವಲ್ ಮೀಟಿಂಗ್ ಇದ್ದಾಗ ಅಷ್ಟೇ, ಕೂಟಗಳಲ್ಲಷ್ಟೇ, ಸಂಕಟ ಬಂದಾಗ ಅಷ್ಟೇ ಅಲ್ಲ. ಜೀವಮಾನವೆಲ್ಲ ದೇವರೇ ನೀನು, ನಿನ್ನ ಒಲುಮೆ, ನಿನ್ನ ಮೆಚ್ಚುಗೆ ಅಂತ ಹೇಳುವಂಥದ್ದು. ಯಾಕೋಬ ವಂಶಕ್ಕೆ ಜಯಪ್ರದವನಾಗು ಅಂತ ಹೇಳಿಬಿಟ್ಟು, ನಿನ್ನ ಸಹಾಯದಿಂದಲೇ ವೈರಿಗಳನ್ನು ಕೆಡವಿ ಬಿಡುವೆವು,
ನಿನ್ನ ನಾಮಧೇಯದ ಬಲದಿಂದ ಎದುರಾಳಿಗಳನ್ನು ತುಳಿದು ಬಿಡುವೆವು. ದೇವರ ಹೆಸರು ಯಾವ ರೀತಿಯಾಗಿ ದಾವೀದನು ಅವನು ಭಾಳ ಇನ್ಸ್ಟ್ರೂಮೆಂಟು, ಆಯುಧಗಳು, ವೆಪನ್ಸು, ದೊಡ್ಡ ದೊಡ್ಡ ಆಯುಧಗಳನ್ನು ತಕ್ಕೊಂಡು ಹೋಗಲಿಲ್ಲ. ಇನ್ನು ಅರಸನು ದೊಡ್ಡ ದೊಡ್ಡ ವೆಪನ್ಸು ಅಧಿಕಾರಯುಕ್ತವಾಗಿ ಅಂದರೆ ಅಫಿಷಿಯಲಿ ಆಗಿ ಅದನ್ನೆಲ್ಲ ಧರಿಸ್ಕೊ ಅಂತ ಹೇಳಿದಾಗ ನನಗೆ ಭಾಳ ಅನ್ಕಂಫರ್ಟಬಲ್ ಆಗ್ತದೆ. ಇದು ಬೇಡ ನನಗೆ. ದೇವರು ಅವನಿಗೆ ಕೊಟ್ಟಂಥ ಬುದ್ಧಿ ಪ್ರಕಾರವಾಗಿ ಅವನು ಹೋಗ್ತಾನೆ. ಆದರೆ ಮೇಯ್ನಾಗಿ ಅವನು ಹೇಳ್ತಾನೆ ಯಾವ ರೀತಿಯಾಗಿ ನಾನು ಬಂದಿದ್ದು ಕವಣೆ ತಗೊಂಡು ಬಂದಿದ್ದೇನೆ, ಕಲ್ಲು ತೊಗೊಂಡು ಬಂದಿದ್ದೇನೆ ಅಂತ ಹೇಳಿ, ನಾನು ಕರ್ತನ ನಾಮದಲ್ಲಿ ಬಂದಿದ್ದೇನೆ. ಐ ಹ್ಯಾವ್ ಕಮ್ ಇನ್ ದ ನೇಮ್ ಆಫ್ ದ ಲಾರ್ಡ್ ಆಫ್ ಹೋಸ್ಟ್. ಸೈನ್ಯಗಳ ಅಧಿಪತಿಯಾದ ಯೆಹೋವನ ಇರುವಾತನೇ ಆಗಿರುವಾತನ ಹೆಸರಿನಲ್ಲಿ ನಾನು ಬಂದಿದ್ದೇನೆ. ಯಾಕಂದರೆ ಇರುವಾತನಂದರೆ ಗೊಲಿಯಾತನು ಇರುವಾತನಾಗಿದ್ದಾನೆ. ಅದೇ ರೀತಿಯಾಗಿ ನನ್ನ ದೇವರು, ನಮ್ಮ ದೇವರು ಇರುವಾತನೇ ಆಗಿದ್ದಾನೆ. ಅದಕ್ಕಿಂತಲೂ ಆದರೆ ಅವನು ಸೃಷ್ಟಿ ಗೊಲಿಯಾತ, ಆದರೆ ಈತನು ಸೃಷ್ಟಿ ಕರ್ತನು. ನಾನು ಬಿಲ್ಲಿನಲ್ಲಿ ಭರವಸೆ ಬಿಡುವುದಿಲ್ಲ, ಒಳ್ಳೆ ಕನ್ಫೆಷನ್ನು. 6ನೇ ವಚನ, ಕತ್ತಿಯು ನನ್ನನ್ನು ರಕ್ಷಿಸಲಾರದು, ಅದು ಕೂಡ ಒಳ್ಳೆಯದೇ. ಹಿಂಸಕರಿಂದ ಬಿಡಿಸಿದವನು ನೀನೇ, ಇದಲ್ಲ ನೀನು, ಇದಲ್ಲ ನೀನು, ನನ್ನ ಅನುಭವ ಅಲ್ಲ ನೀನು, ಕತ್ತಿ ಅಲ್ಲ, ಬಿಲ್ಲಲ್ಲ, ನೀನು ನೀನು ನೀನು. ಅವರ ಭುಜಬಲ ಅಲ್ಲ, ನಿನ್ನ ಭುಜಬಲ, ನಿನ್ನ ಒಲುಮೆ, ನಿನ್ನ ಮೆಚ್ಚುಗೆ, ನಿನ್ನ ಫೇವರ್. ಸರಿ, 9ನೇ ವಚನ, ಆದರೆ ಈಗ ನೀನು ಕೈ ಬಿಟ್ಟಿದ್ದರಿಂದ ಅವಮಾನಕ್ಕೆ ಒಳಗಾದೇವಲ್ಲ. ಸ್ವಲ್ಪ ಆನೆಸ್ಟಾಗಿ ಮಾತಾಡ್ತಿದ್ದಾನೆ ಈ ಕೋರಹನ ಮಕ್ಕಳು. ಕೋರಹ ಅಂತಲೇ ಕರೆಯೋಣ ಬಿಡ್ರಿ, ಯಾಕಂದ್ರೆ ಕೋರಹನ ಮಕ್ಕಳು ಕೋರಹ ಅಂತಲೇ ಕರೆಯೋದ್ರಲ್ಲಿ ತಪ್ಪಿಲ್ಲ. ಕೋರಹಿಯರು. ಅವನು ದೇವರೇ ನೀನು ಕೈ ಬಿಟ್ಟಿದ್ದೀಯಲ್ಲ ಅಂತ ಹೇಳ್ತಾನೆ. ಯಾವ ರೀತಿಯಾಗಿ ದಾವೀದನು ಕೂಡ ದೇವರೇ ಕೈ ಬಿಟ್ಟಿದ್ದಲ್ಲ ಅಂತ ಹೇಳ್ತಾನಲ್ಲ, ಆ ರೀತಿಯಾಗಿ. ಆದರೆ ನಿಜವಾಗಿ ಕೈ ಬಿಟ್ಟಿದ್ದಾನ ದೇವರು? ಒಳ್ಳೆ ಪ್ರಶ್ನೆ. ಬನ್ನಿ ಅದಕ್ಕೆ ಆನ್ಸರ್ ರೋಮಾಪತ್ರಿಕೆ 11ನೇ ಅಧ್ಯಾಯದಲ್ಲಿದೆ. ನಾವು ಅದನ್ನು ನೋಡಿಕೊಳ್ಳೋಣ. 11ನೇ ಅಧ್ಯಾಯ ರೋಮಾಪತ್ರಿಕೆಯಲ್ಲಿ ನಾವು ನೋಡುವಾಗ ಏನಂತ ಬರೆದಿದೆ. ಹಾಗಾದರೆ ರೋಮನ್ಸ್ ಚಾಪ್ಟರ್ 11 ವರ್ಸ್ 1, ಹಾಗಾದರೆ ದೇವರು ತನ್ನ ಪ್ರಜೆಯನ್ನು ಬೇಡವೆಂದು ತಳ್ಳಿಬಿಟ್ಟದ್ದುಂಟೇ ಎಂದು ಕೇಳುತ್ತೇನೆ. ದೇವರು ತನ್ನ ಪ್ರಜೆಯನ್ನು ಬೇಡವೆಂದು ತಳ್ಳಿಬಿಟ್ಟದ್ದುಂಟೇ? ಅವನೇ ಕ್ವಶನ್ ಕೇಳಿ ಭಕ್ತನಾದ ಪೌಲನು ತಾನೇ ಉತ್ತರ ಕೊಡ್ತಾನೆ. ಇನ್ನೊಂದು ಸಾರಿ ಹೋಗ್ತೀನಿ. ಹಾಗಾದರೆ ದೇವರು ತನ್ನ ಪ್ರಜೆಯನ್ನು ಬೇಡವೆಂದು ತಳ್ಳಿಬಿಟ್ಟದ್ದುಂಟೇ? ಎಂದಿಗೂ ಇಲ್ಲ. ಆದರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಕೈ ಬಿಟ್ಟ ಹಾಗೆ ಅವರಿಗೆ ಅನಿಸಿತು, ದಾವೀದನಿಗೆ ಹಾಗೆ ಅನಿಸಿತು, ಈ ಕೋರಾಹಿಯರಿಗೆ ಅವರಿಗೆ ಆ ರೀತಿಯಾಗಿ ಅನಿಸಿತು. ಆದ ಕಾರಣ ಬರ್ಕೊಂಡ್ರು. ಆದರೂ ಕೂಡ ದೇವರು ಅದನ್ನು ಬರೆದಿಟ್ಟಿದ್ದಾನೆ. ಯಾಕೆ ಬರೆದಿಟ್ಟಿದ್ದಾನೆಂದರೆ ಅವರು ಪ್ರಾಮಾಣಿಕವಾಗಿ ಅದನ್ನು ಹೇಳಿದರು, ಕಪಟವಾಗಿ ಹೇಳಲಿಲ್ಲ. ಕಪಟವಾಗಿ ದೇವರೇ ನೀನು ಒಳ್ಳೆಯವನು, ನೀನು ನಂಬಿಗಸ್ತನು ಅಂತ ಹೇಳೋಕ್ಕಿಂತಲೂ ಯಥಾರ್ಥವಾಗಿ ದೇವರೇ ನೀನು ಅವಮಾನಕ್ಕೆ ಕೈ ಬಿಟ್ಟಿದ್ದಿ ಎಂಬುದಾಗಿ ಹೇಳೋದು ದೇವರಿಗಿಷ್ಟ. ಮತ್ತು ಹಾಗೆ ಮುಂದೆ ಓದುವಾಗ 9ನೇ ವಚನದಿಂದ 15ನೇ ವಚನದವರೆಗೆ ಹೀಗೆ ನೀನು ಮಾಡಿಬಿಟ್ಟಿದ್ದಿ, ಈಗ ಮಾರಿಬಿಟ್ಟಿದ್ದಿ, ನೀನು ಹೀಗೆ ಮಾಡಿದ್ದಿ. 10ನೇ ವಚನ ನೀನು ಚದುರಿಸಿಬಿಟ್ಟಿದ್ದಿ. 11ನೇ ವಚನ ನೀನು ಮಾರಿಬಿಟ್ಟಿದ್ದಿ. 12ನೇ ವಚನ ನೀನು ಗುರಿ ಮಾಡಿದ್ದಿ. 13ನೇ ವಚನ, 14ನೇ ವಚನ ಗಾದೆಗೆ ಆಸ್ಪದ ಮಾಡಿದ್ದಿ. ಈ ರೀತಿಯಾಗೆಲ್ಲ ಕಂಪ್ಲೇಂಟ್, ಫಿರ್ಯಾದು, ದೂರು, ಒಂದು ವಿಧವಾದಂಥ ದೂರು ಇವನು ಹೇಳ್ತಾನೆ. ನೋಡ್ರಿ, ಇವನು ದೂರು ಈ ಕೋರಹನು ದೂರು ಹೇಳೋದಕ್ಕೂ ಸೈತಾನನು ದೂರು ಹೇಳೋದಕ್ಕೂ ವ್ಯತ್ಯಾಸ. ನೇರವಾಗಿ ದೇವರ ಹತ್ರನೇ ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ಹೇಳುವಾಗ ದೇವರಿಗೆ ಅದು ಇಷ್ಟ. ಯಾಕಂದರೆ ಪ್ರಾಮಾಣಿಕವಾಗಿ ಹೇಳ್ತಿದ್ವಿ. ಸೈತಾನ್ ಕೂಡ ಪ್ರಾಮಾಣಿಕವಾಗಿ ಹೇಳ್ತಿದ್ದಾನೆ, ಆದರೆ ಬೇರೆಯವ್ರ ಮೇಲೆ ಅವನು ಹೇಳುವಾತನಾಗಿದ್ದಾನೆ. ಸರಿ, ಇರಲಿ. ಆದ ಕಾರಣ ಒಟ್ಟು ಆ ರೀತಿಯಾಗಿ ಹೇಳುವಾಗ ದೇವರೇ ಅಂತ ಸ್ಟಾರ್ಟ್ ಮಾಡ್ತಾನೆ. ಮತ್ತು ಕೆಲವು ಸಾರಿ 8ನೇ ವಚನದಲ್ಲಿ ದೇವರೇ ನಿನ್ನಲ್ಲಿಯೇ ನಾವು ಯಾವಾಗಲೂ ಹಿಗ್ಗುತ್ತೇವೆ. ಕಂಪ್ಲೇಂಟ್ಸ್ ಬಂದರೂ ಕೂಡ, ಗೊಣಗುಟ್ಟುವಿಕೆ ಬಂದರೂ ಕೂಡ ಅದರ ಜೊತೆಯಲ್ಲಿ ನಿನ್ನಲ್ಲೇ ನಾವು ಮೊರೆ ಇಡ್ತೀವಿ ಸ್ವಾಮಿ, ನಿನ್ನ ಭುಜ ಬಲದಿಂದಲೇ ನಮಗೆ ಜಯ ಸಿಕ್ತಪ್ಪ
ನಮ್ಮ ಭುಜಬಲ ಅಲ್ಲ, ನಮ್ಮ ಬಲ ಅಲ್ಲ, ನಮ್ಮ ಹಿರಿಯರ ಕತ್ತಿ ಅಲ್ಲ, ನಮ್ಮ ಹಿರಿಯರ ಖಡ್ಗ ಅಲ್ಲ, ಬಿಲ್ಲಿನಲ್ಲಿ ಅಲ್ಲ, ಕತ್ತಿಯಲ್ಲಿ ಅಲ್ಲ, ನಿನ್ನಲ್ಲೇ ಭರವಸೆ ಬಿಡ್ತೀವಿ ಅಂತ ಹೃದಯ ಬಿಚ್ಚಿ ಹೇಳುವಾಗ ದೇವರಿಗೆ ಇಷ್ಟ. ಇನ್ನೊಂದು ವಿಷಯ, ಕೆಲವು ಸಾರಿ ಅರ್ಥ ಆಗದಂಥ ವಿಷಯ ಒಂದು ಇದ್ದರೆ ಅದು ಹಳೆ ಒಡಂಬಡಿಕೆಯಲ್ಲಿ ಅನೇಕ ವಿಷಯಗಳಿದೆ. ಅದರಲ್ಲಿ ಒಂದು, ಇದು ಯೋಬನ ಗ್ರಂಥದಲ್ಲಿ ನೋಡ್ತೀವಿ ಮತ್ತು ಕೀರ್ತನೆಯಲ್ಲಿ ಮತ್ತೆ ಮತ್ತೆ ಬರ್ತದೆ. ಅದೇನಂತ ಹೇಳಿದ್ರೆ 17ನೇ ವಚನ, ನಾವು ನಿನ್ನನ್ನು ಮರೆಯದೆಯೂ ನಿನ್ನ ನಿಬಂಧನೆಗಳನ್ನು ಮೀರದೆಯೂ ಇದ್ದರೂ ಇದೆಲ್ಲ ನಮ್ಮ ಮೇಲೆ ಬಂದಿದೆಯಲ್ಲ. ಬಿತ್ತುವುದನ್ನೇ ಕೊಯ್ಯಬೇಕು ಎಂಬುದು ನಿಯಮ. ಆದರೆ ಬಿತ್ತದಂಥದ್ದನ್ನು ಕೊಯ್ಯುವಾಗ ಪ್ರಶ್ನೆ, ನಾವು ನಿಬಂಧನೆ ಮೀರಿದರೆ ನಮಗೆ ಈ ಕಷ್ಟ ಬರಬೇಕು, ನಾವು ಮೀರದೇ ಈ ಕಷ್ಟ ಬರ್ತಾ ಇದೆಯಲ್ಲ. ನಾವು ನಿನ್ನನ್ನು ಮರೆತು ಬಿಟ್ಟರೆ ನಮಗೆ ಇವೆಲ್ಲ ಬರಬೇಕು, ನಿನ್ನನ್ನು ನಾವು ಮರಿತಾ ಇಲ್ಲ, ಮರೆಯದೇ ಇವೆಲ್ಲ ಬಂದಿದೆಯಲ್ಲ, ಯಾಕೆ ಎಂಬುದಾಗಿ ಆ ಪ್ರಶ್ನೆಗೆ ಯೋಬನಿಗೂ ಉತ್ತರ ಇರಲಿಲ್ಲ. ಯೋಬನ ಗ್ರಂಥದಲ್ಲಿ ಅದನ್ನು ನಾವು ನೋಡ್ತೇವೆ. ಮತ್ತು ಅದೇ ರೀತಿಯಾಗಿ ದಾವೀದನಿಗೂ ಕೆಲವು ಸಾರಿ ಆ ಪ್ರಶ್ನೆಗೆ ಆನ್ಸರು ಬಂದಿಲ್ಲ. ಯಾಕಂದರೆ ಹಳೆ ಒಡಂಬಡಿಕೆ ದೇವಜನರಿಗೆ ಈ ಭಕ್ತಿವಂತರ ಸಂಕಟದ ಬಗ್ಗೆ, ಬಾಧೆಯ ಬಗ್ಗೆ ಪ್ರಕಟಣೆ ಇರಲಿಲ್ಲ. ಸರಿ, ಹಾಗೆ ಮುಂದುವರಿಸೋಣ. ನಮ್ಮ ಹೃದಯವು ಹಿಂದಿರುಗಲಿಲ್ಲ. ಇದು ಭಾಳ ಒಳ್ಳೆಯದದು. ಯಾಕಂದರೆ ದೇವರು ಯಾವಾಗ ಅನ್ಯಾಯವಾಗಿ, ಅಂದರೆ ಅವರು ಅಂದ್ಕೊಂಡಿದ್ದಾರೆ ನ್ಯಾಯನೇ, ಆದರೆ ಅವ್ರಿಗೆ ಅನ್ನಿಸ್ತದೆ ದೇವರು ಅನ್ಯಾಯವಾಗಿ ಅಥವಾ ದೇವರು ನಾವು ತಪ್ಪು ಮಾಡದಿದ್ದರೂ ಶಿಕ್ಷಿಸುವಾಗ ಯಾಕೆ ಎಂಬ ಪ್ರಶ್ನೆ ಅವರಿಗೆ ಬಂದಾಗ ನಮ್ಮ ಹೃದಯವು ಹಿಂದಿರುಗಲಿಲ್ಲ. ಭಾಳ ಒಳ್ಳೆಯದು. 18ನೇ ವಚನ, ಕೀರ್ತನೆ 44:18, ನಾವು ದೇವರನ್ನು ಬಿಡಲಿಲ್ಲ. ಶದ್ರಕ್, ಮೇಷಕ್, ಅಬದ್ನೆಗೋ ಅವರ ವಿಷಯವಾಗಿ ನೋಡುವಾಗ ಭಾಳ ಉತ್ತೇಜನದ ಒಂದು ಮಾತು. ಅದೇನೆಂದರೆ, ಬೆಂಕಿಯಲ್ಲಿ, ಆವಿಗೆಯಲ್ಲಿ ಅವರನ್ನು ಹಾಕಬೇಕಂತ ಹೇಳ್ಬಿಟ್ಟು ಅರಸನ ಆಜ್ಞೆ, ಆದೇಶ ಇರ್ತು. ಆವಾಗ ಇವು ಮೂವರು ಯವನಸ್ಥರು ಕೊಟ್ಟಂಥ ಉತ್ತರ ನಾನು ಈ ರೀತಿಯಾಗಿ ಹೇಳ್ತೀನಿ. SMA ಫೇತ್ ಅಂದರೆ SMA ವಿಶ್ವಾಸ. ಏನದು? ಶದ್ರಕ್, ಮೇಷಕ್, ಅಬದ್ನೆಗೋ ಅವರ ವಿಶ್ವಾಸ ಏನಾಗಿತ್ತು? ಅರಸನೇ, ನಮ್ಮ ದೇವರು ನಮ್ಮನ್ನು ಬಿಡಿಸುವುದಕ್ಕೆ, ಈ ಒಂದು ಬೆಂಕಿಯಿಂದ ನಮ್ಮನ್ನು ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ ಅಂತ ನಂಬ್ತೇವೆ. ಒಂದು ವೇಳೆ ಬಿಡಿಸದಿದ್ದರೂ ನಾವಂತೂ ನೀನು ಹೇಳ್ದಾಗ ಕೇಳಲ್ಲ, ದೇವರು ಹೇಳ್ದ ಹಾಗೆ ಕೇಳ್ತೀವಿ. ಅಥವಾ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ದಿದ್ರು ನಾವು ದೇವ್ರನ್ನ ಮಾತ್ರ ಬಿಡಲ್ಲ. ದೇವ್ರ ಪ್ರಾರ್ಥನೆಗೆ ಉತ್ತರ ಕೊಟ್ಟರೆ ದೇವರು, ದೇವ್ರ ಪ್ರಾರ್ಥನೆಗೆ ಉತ್ತರ ಕೊಡದಿದ್ದರೆ ದೇವರಲ್ಲ, ಹಾಗಂತಿಲ್ಲ. ಆದ ಕಾರಣ ಆ ಒಂದು ಮಾತು ಹೇಳ್ತಾರೆ. ಇಲ್ಲಿ ಕೂಡ ಈ ಕೋರಾಹಿಯರು ಏನು ಹೇಳ್ತಾರೆ, ಇವೆಲ್ಲ ನಮ್ಮ ಮೇಲೆ ಬಂತಲ್ಲ, ಆದರೂ ನಮ್ಮ ಹೃದಯವು ಹಿಂದಿರುಗಲಿಲ್ಲ, ನಮ್ಮ ಕಾಲು ನಿನ್ನ ದಾರಿಯಿಂದ ಅಗಲಲಿಲ್ಲ. ವಾವ್! ಪ್ರಶ್ನೆ ಆ ರೀತಿಯಾಗಿ ಕೇಳುವಂಥದ್ದು ಒಳ್ಳೆಯದೇ. ಈಗ ಇದು 44ನೇ ಕೀರ್ತನೆ. ಇದರಲ್ಲಿ ದೊಡ್ಡದಾಗಿ ಒಂದು ಮಾತು ಇದೆ, ಅದನ್ನು ನಾವು ನೆನಪಿಟ್ಕೊಳ್ಬೇಕು, ನಾನು ಕೂಡ ನೆನಪಿಟ್ಕೊಳ್ಬೇಕು. ಅದೇನು ವಿಷಯ ನೋಡೋಣ ಬನ್ನಿರಿ. 44ನೇ ಅಧ್ಯಾಯ 22ನೇ ವಚನ. ಬುಕ್ ಆಫ್ ಸಾಮ್ ಚಾಪ್ಟರ್ 44 ವರ್ಸ್ 22. ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕೊಯ್ಗುರಿಗಳಂತೆ ಎಣಿಸಿದ್ದಾರೆ. ಈ ಮಾತನ್ನು ಕೋರಾಹಿಯರು ಹೇಳ್ತಾರೆ. ಆದರೆ ಇದೇ ಮಾತನ್ನು ಅಪೊಸ್ತಲನಾದಂಥ ಪೌಲನು ಸುಮಾರು 1000 ವರ್ಷಗಳ ನಂತರ ತನ್ನ ಪತ್ರಿಕೆಯಲ್ಲಿ, ರೋಮ ಪತ್ರಿಕೆಯಲ್ಲಿ ಇದೇ ಮಾತನ್ನು ಬರಿತಾನೆ. ಯಾವ ಸಂದರ್ಭದಲ್ಲಿ ಬರಿತಾನೆ ಎಂಬುದು ಭಾಳ ಇಂಪಾರ್ಟೆಂಟ್. ಜನರು ನಮ್ಮನ್ನು ದಿನವೆಲ್ಲ ಕೊಲೆಗೆ, ಅಂದರೆ ಕೊಲೆ ಅಂದರೆ ಭಾಳ ಸಿಂಪಲ್ ಅಲ್ಲ, ಭಾಳ ಮುಗಿತದು, ಲಾಸ್ಟ್ ಮುಗೀತು, ನಿರೀಕ್ಷೆನೇ ಇಲ್ಲ, ಪ್ರಾಣನೇ ಹೋಯಿತು ಅನ್ನುವ ಅನುಭವಕ್ಕೆ ಬಂದಾಗ ಏನು ಮಾಡಬೇಕು, ಹೇಗಿರಬೇಕು?
ಯಾಕೆ ವಾಕ್ಯ? ಅದನ್ನೇ ನಾವು ರೋಮಪತ್ರಿಕೆ 8ನೇ ಅಧ್ಯಾಯ 28, 36 ವಚನಗಳಲ್ಲಿ ನೋಡ್ತೀವಿ. ಕೆಲವು ಸಾರಿ ಏನಾದರೂ ಬರೆದ್ರೆ ನಾವು ಬ್ರ್ಯಾಕೆಟ್ನಲ್ಲಿ ಬರಿತೀವಲ್ಲ, ಹಾಗೆ 28ನೇ ವಚನ ಒಂದು ಬ್ರ್ಯಾಕೆಟ್, 36ನೇ ವಚನ ಒಂದು ಬ್ರ್ಯಾಕೆಟ್. ಈ ವಾಕ್ಯ ಇದೆ. ಹೌದು, ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ, ಜನರು ನಮ್ಮನ್ನು ಗುರಿಗಳಂತೆ ಎಣಿಸ್ತಾರೆ. ಅಂಥ ಒಂದು ಮರಣದ ಅನುಭವ ನಾವು ಜಯಿಸಬೇಕಾದ್ರೆ ಹೇಗೆ, ಏನು ಮಾಡಬೇಕು? ಮುಂದಿನ ದಿನಗಳಲ್ಲಿ ಆಗ್ಬೋದು. ಆ ದಿವಸಗಳಲ್ಲಿ ಆ ರೀತಿಯಾಗಿ ಭಕ್ತಾದಿಗಳಿದ್ದರು. ಆದರೆ ಹೇಗೆ ಅಂತ ಹೇಳ್ಬಿಟ್ಟು ಒಂದು ಕ್ಲೂ, ಒಂದು ಪ್ರಕಟಣೆ ನಾವು ರೋಮಪತ್ರಿಕೆಯಲ್ಲಿ ನೋಡ್ತೇವೆ. ಬನ್ನಿರಿ ಅದನ್ನು ನಾವು ನೋಡೋಣ. ರೋಮಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ ಈ ರೀತಿಯಾಗಿ ಒಂದು ಮಾತು ಬರೆದಿದೆ. ರೋಮ 8:28 ಅದು ಎಲ್ಲರಿಗೂ ಗೊತ್ತಿರುವಂಥ ಒಂದು ವಾಕ್ಯ. ಅದೇನೆಂದರೆ, ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ, ದೇವರನ್ನು ಪ್ರೀತಿಸುವುದರ ಬಗ್ಗೆ ಬರೆದಿದೆ. ಅದು ಮೊದಲನೇ ಬ್ರ್ಯಾಕೆಟ್, ಮೊದಲನೇ ವಿಷಯ. ನಡುವೆ ಮರಣ. ಮತ್ತು 36ನೇ ವಚನದಲ್ಲಿ ನಾವು ನೋಡುವಾಗ, ದೇವರೇ ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಅದೇ ವಚನ ಇಲ್ಲಿ ಬಂದಿದೆ 36. ಕೀರ್ತನೆ 44:22ರಲ್ಲಿರುವಂಥ ಅದೇ ಮಾತು ಇಲ್ಲಿ ಬಂದಿದೆ ರೋಮ 8:36. ದೇವರೇ ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ, ಜನರು ನಮ್ಮನ್ನು ಗುರಿಗಳಂತೆ ಎಣಿಸಿದರು ಅಂತ ಹೇಳಿಬಿಟ್ಟು ದೇವರ ಪ್ರೀತಿ ಬಗ್ಗೆ 37ರಲ್ಲಿ ಹೇಳುವಾತನಾಗಿದ್ದಾನೆ. ಹಾಗಾದರೆ ಮರಣವನ್ನು ನಾವು ಜಯಿಸಬೇಕಾದರೆ ಅದಕ್ಕೆ ದೇವರ ಕೃಪೆ ಬೇಕು. 26ನೇ ವಚನ, ನಿನ್ನ ಕೃಪೆಯ ನಿಮಿತ್ತ ನಮ್ಮನ್ನು ವಿಮೋಚಿಸು. ಕೀರ್ತನೆ 44ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.